ಇವತ್ತಿನ ವಿಡಿಯೋದಲ್ಲಿ 100 ಜನಕ್ಕೆ ಆಗೋಷ್ಟು ಗೀ ರೈಸ್ ಎಲ್ಲ ಐಟಮ್ ಇದ್ದಾಗ ಮಾತ್ರ. ಈಗ ಮೆಣಸಿನಕಾಯಿ 2 ದೋಸೆಯಷ್ಟು, ಈರುಳ್ಳಿ 1.5 kg. ಈಗ ಒಲೆ ಅಂಟಿಸೋಣ ಬನ್ನಿ. ಒಂದು ಪಾತ್ರೆಗೆ 1 kg ಎಣ್ಣೆ, 1 kg ಎಣ್ಣೆ ಸಾಕು. kg ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ ನಂತರ ಗೋಡಂಬಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಏಲಕ್ಕಿ ಅಷ್ಟೇ, ಬೇರೆ ಏನೂ ಹಾಕಬಾರ್ದು. ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಹಸಿಮೆಣಸಿನ್ಕಾಯಿ ಫಸ್ಟಿಗೆ ಹಾಕಬೇಕು, ಅವು ಚಿಟಪಟ ಆಡಬೇಕು. ಹಸಿಮೆಣಸಿನಕಾಯಿ ಫಸ್ಟ್ ಮೆಣಸಿನ್ಕಾಯಿ ಮಾತ್ರ ಹಾಕಬೇಕು. ಮೆಣಸಿನ್ಕಾಯಿ ಚೆನ್ನಾಗಿ ಹೊಡಿಬೇಕು, ಕಾಯಿ ಪಟ್ ಅಂತ ಆ ಥರ ಹೊಡಿಬೇಕು. ಆ ಥರ ಹೊಡೆದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಯಾವುದೇ ಕಾರಣಕ್ಕೂ ರೋಸ್ಟ್ ಆಗಬಾರ್ದು, ಹಂಗೆ ನೀರು ಹಾಕಬೇಕು. 1 kgಗೆ 2 ಲೀಟರ್ ನೀರು. ಉಪ್ಪು ಇವಾಗ 5 ಮುಷ್ಟಿ ಉಪ್ಪು ಹಾಕ್ತಾಯಿದ್ದೀನಿ. 5 ಮುಷ್ಟಿ ಉಪ್ಪು. ಮತ್ತು ಹಾಲು ಯಾವುದೇ ಕಾರಣಕ್ಕೂ ಫಸ್ಟೇ ಹಾಕ್ಬೇಡಿ, ಅಕ್ಕಿ ಹಾಕ್ಮೇಲೆ ಹಾಲು ಹಾಕ್ಕೊಳ್ಳಿ. ಹಾಲು ಯಾವುದೇ ಕಾರಣಕ್ಕೂ ಹೊಡೆಯಲ್ಲ. ಈಗ ಅಕ್ಕಿ ಹಾಕ್ತಾಯಿದ್ದೀನಿ. ಯಾವುದ್ರಲ್ಲಿ ನೀರು ಹಾಕ್ತಿರೋ ಅದರಲ್ಲೇ ಅರ್ಧದಷ್ಟು ಅಕ್ಕಿ ಹಾಕ್ಕೊಳ್ಳೋಣ. ಡಬಲ್ ನೀರು ಹಾಕಿ ಈಗ ಚೆನ್ನಾಗಿ ತಿರ್ಗಿಸೋಣ. ಈಗ ಹಾಲು ಹಾಕ್ತಾಯಿದ್ದು ನೋಡಿ, 1 ಲೀಟ್ರ್ ಹಾಲು. ಈಗ 1 ಲೀಟ್ರ್ ಹಾಲು ಹೊಡೆಯಲ್ಲ, ಅದಕ್ಕೆ ಈಗ ಹಾಕಿದ್ರೆ ಹಾಲು ಹೊಡೆಯಲ್ಲ. ಫಸ್ಟೇ ಹಾಕಿದ್ರೆ ಹಾಲು ಹೊಡೆದೋಗ್ಬಿಡುತ್ತೆ ಒಂದೊಂದ್ಕಿತ. ಈಗ ಅರ್ಧ ಲೀಟ್ರ್ ಮೊಸರು, ಹುಳಿಗೋಸ್ಕರ. ನಾವೇನು ಬಟಾಣಿ ಆಗಲಿ ಏನೂ ಬಳಸಲ್ಲ. ಗೀ ರೈಸ್ ಥರನೇ ಇರಬೇಕಲ್ವ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತಿರ್ಗಿಸೋಣ ಚೆನ್ನಾಗಿ. ನೋಡಿ ಆ ಥರ ಚೆನ್ನಾಗಿ ಕುದೀಲಿ. ಆ ಥರ ನೋಡಿ 3/4 ಭಾಗ ಬೆಂದಿದೆ ಅಕ್ಕಿ. ಈಗ ನೀರು ಥರನೇ ಇದಾಗ ದಮ್ ಹಾಕ್ಕೊಳ್ಳೋಣ. ದಮ್ ಕ್ಲೀನಾಗಿ ಆಗ್ತೈತೆ. ಈಗ ಪ್ಲೇಟ್ ಹಾಕಿಬಿಟ್ಟು ಕೆಂಡ ಹಾಕೋಣ ಮೇಲ್ಗಡೆ. ಆ ಥರ ಕೆಳಗಡೆ ಯಾವುದೋ ಕೆಂಡ ಇಕ್ಬೇಡಿ, ಎಲ್ಲ ಕ್ಲೀನಾಗಿ ಈಚೆಗೆ ಇಳ್ದಾಕ್ಬಿಡಿ. ಇದ್ರೆ ತಳ ಅಂಟ್ಬಿಡುತ್ತೆ. ಆ ಥರ ಒಂದು 20 ನಿಮಿಷ ಆದಮೇಲೆ ದಮ್ ಬಿಚ್ಚೋಣ. 20 ನಿಮಿಷ ಆಗಿದೆ. ಇವಾಗ ದಮ್ ತೆಗಿತಾ ಇದ್ದೀನಿ, ಕ್ಲೀನಾಗಿ ತಿರ್ಸ್ಕೊಳ್ತಾ ಇದ್ದೀನಿ. ನೋಡಿ ಆ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ವೈಟಾಗಿ, ಫುಲ್ ವೈಟಾಗಿ. ಈರುಳ್ಳಿ ಅಷ್ಟೊಂದು ಅಷ್ಟು ವೈಟ್ ಬರೋಲ್ಲ, ಅದಕ್ಕೆ ಈರುಳ್ಳಿ ಹಸಿಗೇ ಇರಬೇಕು. ಕ್ಲೀನಾಗಿ ತಿರ್ಸ್ಬೇಕು. ಸುತ್ತೂ ತಿರ್ಗಿಸ್ಬಿಟ್ಟು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಫ್ಲೇವರ್ಗೆ. ಗೀ ರೈಸ್ ಅಲ್ವಾ ಅದಕ್ಕೆ. ಈಗ ಸವಿಯಲು ಸಿದ್ಧ ನೋಡಿ, ಕುರ್ಮ ಗೀ ರೈಸ್ ರೆಡಿ. ಈಗ ಹೆಂಗಿದೆಯೋ. ಹೌದಾ, ಊಟ ಹೆಂಗಿತ್ತಣ್ಣ? ಹಾಂ, 10 ವರ್ಷ ಆಗಿತ್ತು ಊಟ ಮಾಡಿ. ಹಾಂ, ಪರವಾಗಿಲ್ಲ, ಚೆನ್ನಾಗಿದೆ. ಹಳೇ ಭಕ್ತಳ್ಳಿ ಅವರು ಟೇಸ್ಟ್ ಮಾಡಿದ್ದಾರೆ. ಥ್ಯಾಂಕ್ಸ್. ಹಳದಾಗಿದ್ದು ಭಕ್ತಳ್ಳಿ ಅವರು ವಾಪಸ್ ಬಂದಿದ್ದಾರೆ. ಥ್ಯಾಂಕ್ಸ್ ಅಣ್ಣ.